ನಮ್ಮ ಸಮಾಜ ಹೆಣ್ಮಕ್ಳನ್ನು ಅದು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಎಷ್ಟು ಗೌರವಿಸುತ್ತೆ. ಮೋಸ್ಟ್ಲಿ ಈ ದಿನ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವ ಲಕ್ಷ್ಮೀ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಆರಂಭದಲ್ಲಿ ಹೇಳಿದೆ ಹೆಣ್ಮಕ್ಳನ್ನು ಇವತ್ತು ಹೇಗೆ ಗೌರವಿಸುತ್ತೆ ಹೇಳೋದಕ್ಕೆ ಉದಾಹರಣೆಯನ್ನು ಮತ್ತೆ ಇವತ್ತು ಕೊಡಬೇಕಾಗಿಲ್ಲ ಅಂತ. ನಾನು ನೇರವಾಗಿ ನಿಮ್ಮನ್ನು ಕೇಳ್ತೇನೆ, ನೀವು ನಮಗೊಂದು ಕಾಪಿಯನ್ನು ಕೊಟ್ಟಿದ್ದೀರಿ, ಸುಮೋಟೋ ಕೇಸನ್ನು ಹಾಕ್ಕೊಂಡಿದ್ದೀವಿ ಅಂತ. ಆ ಸುಮೋಟೋ ಕೇಸನ್ನು ಹಾಕ್ಕೊಂಡಲ್ಲಿ ಎಷ್ಟು ಜನಕ್ಕೆ ಇಂಥ ಪ್ರಕರಣದಲ್ಲಿ ಒಂದು ಶಿಕ್ಷೆ ಆಗಿದೆ, ಅದನ್ನು ನೇರವಾಗಿ ಹೇಳಿ. ಈಗ ಡಿಸೆಂಬರ್ 31 ನಡೆದಂತಹ ಘಟನೆ, ಈಗ ಕಮ್ಮನಹಳ್ಳಿನಲ್ಲಿ ನಡೆದಿರುವಂತಹ ಘಟನೆಯನ್ನು ನಾನು ಟಿ ವಿ ಚಾನಲ್ಗಳಲ್ಲಿ ನೋಡಿದೆ. ಅದು ಇದುವರೆಗೂ ನನಗೆ ಯಾವುದೇ ರೀತಿಯ ದೂರು ಬಂದಿಲ್ಲ. ಆಮೇಲೆ ನಾನು ಈಗ ಟಿ ವಿನಲ್ಲಿ ಆಧರಿಸಿ ನಾನು ಈಗಾಗಲೇ ಸುಮೋಟೋ ಕೇಸನ್ನು ತೆಗೆದುಕೊಂಡಿದ್ದೀನಿ. ಆದರೆ ಈ ಥರದ ಘಟನೆ ನಿಜಕ್ಕೂ ದುರಾದೃಷ್ಟಕರ. ನಿಮಗೆ ಎಷ್ಟು ನೋವಿದೆಯೋ ಅದಕ್ಕಿಂತ ಜಾಸ್ತಿ ನೋವು ನನಗಿದೆ. ಯಾಕಂದರೆ ನಾನು 31 ಡಿಸೆಂಬರ್ ಪರ್ಟಿಕ್ಯುಲರಾಗಿ ನೋಡಿದಾಗ, ಈಗ ಕಮ್ಮನಹಳ್ಳಿನಲ್ಲಿ ನಡೆದಿರೋಂಥ ಘಟನೆ, MG ರೋಡಲ್ಲಿ ನಡೆದಿರೋ ಘಟನೆ, ಈ ಘಟನೆಗಳನ್ನೆಲ್ಲ ನೋಡಿದಾಗ ಈಗ ನಮಗೆ ಇವು ಕಣ್ಣಿಗೆ ಕಂಡಿರುವಂತಹ ದೃಶ್ಯಗಳು. ನಮಗೆ ಇದ್ರ ಮೇಲೆ ನಾವು ಆಕ್ಷನ್ ಮಾಡ್ಬೋದು, ರಿಯಾಕ್ಟ್ ಮಾಡ್ಬೋದು. ಆದರೆ ಕಣ್ಣಿಗೆ ಕಾಣದೇ ಎಷ್ಟೋ ಘಟನೆಗಳು ನಡೀತಾ ಇರ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ನಾನು ಪೊಲೀಸ್ ಕಮಿಷನರ್ ಅವರಿಗೆ ಇವತ್ತು ಭೇಟಿ ಮಾಡಿಬಿಟ್ಟು, ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀರಾ ಅದನ್ನೆಲ್ಲ ಫೂಟೇಜ್ ತೊಗೊಂಡು, ಎಲ್ಲೆಲ್ಲಿ ಮಹಿಳೆಯರ ಮೇಲೆ ಏನೇನು ದೌರ್ಜನ್ಯ ನಡೆದಿದೆ ಅದನ್ನೆಲ್ಲ ದಾಖಲೆ ಮಾಡಿ ನಮ್ಗೆ ವರದಿ ಕೊಡಿ ಅಂತ ಕೇಳಬೇಕು ಅಂತ ಇದ್ದೀನಿ. ಈ ಸಂಬಂಧ ಒಂದು ಪತ್ರವನ್ನು ಸಹ ಅವ್ರಿಗೆ ಬರ್ಕೊಂಡಿದ್ದೀನಿ. ಸೊ ಇಂಥ ನಿರ್ಭಯ ಕೇಸ್ ಅಂತ ಆದಂಥ ಸಂದರ್ಭದಲ್ಲಿ ಇಂಥ ಸ್ಲೋಗನ್ಗಳನ್ನು ನಾವು ನೋಡ್ತಾನೇ ಇದ್ದೀವಿ. ನನ್ನ ದುರಾದೃಷ್ಟ, ಬೆಂಗಳೂರು ಸಿಟಿ ಕಾಮುಕರ ಸಿಟಿ ಆಗ್ತಾ ಇದೆಯಾ, ಇಂಥ ಪ್ರಶ್ನೆಗಳನ್ನು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇನ್ನೊಂದು ಜನರು ಹೇಳ್ತಾ ಇದ್ದಾರೆ ಹೇಗೆ ಅಂದರೆ, ಕಾಮುಕರು ಅಪ್ಡೇಟ್ ಆಗ್ತಾ ಇದ್ದಾರೆ, ಆದರೆ ಆಯೋಗ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಗೃಹ ಇಲಾಖೆ ಇರಬಹುದು, ಇನ್ನೂ ಅಪ್ಡೇಟ್ ಆಗ್ತಾ ಇಲ್ಲ. ಹಾಗಾಗಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಅಂತ. ಅಪ್ಡೇಟ್ ಪ್ರಶ್ನೆ ಅನ್ನೋದಕ್ಕಿಂತ ಈಗ ಈಗ ನಾನು ಅದನ್ನೇ ಹೇಳಿದೆ, ಹೊರಗಡೆ ಇರುವಂಥ ದೌರ್ಜನ್ಯಗಳನ್ನು ನಾವು ತಡೆಗಟ್ಟಬೋದು. ಒಳಗಡೆ ಅಂತರಾತ್ಮದಲ್ಲಿ ಇರುವಂತಹ ವಿಕೃತ ಮನಸ್ಸುಗಳನ್ನು ಯಾವ ರೀತಿ ತಡೆಗಟ್ಟೋದು, ಅದು ಪ್ರಶ್ನೆ ಆಗಿರೋದು ನಮಗೆ. ಗೃಹ ಸಚಿವರು ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಗೃಹ ಸಚಿವರನ್ನೇ ಹೇಳ್ತಾ ಇದ್ರು ಪರೋಕ್ಷವಾಗಿ, ಹೆಣ್ಣು ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಶಿಸ್ತಿಂದ ಹೋಗಬೇಕು, ಡ್ರೆಸ್ಗಳನ್ನು ಹಾಕುವಾಗ ಅಂತ ಹೇಳುವಂಥ ಪರೋಕ್ಷ ಮಾತುಗಳನ್ನು ಹೇಳ್ತಾ ಇದ್ರು. ಹಾಗಾದರೆ ಕಾಮುಕರ ಏನು ಇಂಥ ಕೇಸ್ಗಳನ್ನು ಅವ್ರಿಗೆ ಹಿಡಿಬೇಕು ಅಂತ ತೋಚ್ತಾ ಇಲ್ಲ, ಡ್ರೆಸ್ ಬಗ್ಗೆ ಮಾತಾಡ್ತಾರೆ. ಹಾಗಾದರೆ ಈ ಭಾಷಣಗಳಲ್ಲಿ ಇದೆಯಲ್ಲ ಮೇಡಮ್, ಇವಾಗ ನಾನು ಆರಂಭದಲ್ಲಿ ಹೇಳಿದೆ ಗಾಂಧಿ ಗಂಡ ಕನಸು ಹಾಗೆ ಹೀಗೆ ಹೇಳ್ತಾರೆ, ಅದೆಲ್ಲ ಬೇಕಿತ್ತ? ನೋ. ಮಹಿಳಾ ಆಯೋಗ ಮೇಡಮ್ ಈ ಸಂಬಂಧ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದೆ. ಈ ಹಿಂದೆ ಇಂಥ ಪ್ರಕರಣಗಳು ಬೆಂಗಳೂರು ಕೂಡ ಒಂದಾಗಿತ್ತು. ಸೊ ಆಗ್ತಾನೇ ಇದೆ. ಏನು ಮಾಡ್ತೀರಿ, ಏನು ಮಾಡಿದ್ದೀರಾ, ಇದನ್ನು ನೇರವಾಗಿ ಜನರ ಮುಂದೆ ಇಡಿ. ಈಗ ನಾನು ಒಬ್ಬ ಮಹಿಳೆಯಾಗಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಜವಾಬ್ದಾರಿಯುತವಾಗಿ ನಾನು ಮಾತನಾಡೋದಾದರೆ, ಸಂವಿಧಾನಾತ್ಮಕವಾಗಿ ಮಹಿಳೆಗೆ ಎಲ್ಲ ರೀತಿಯ ಪುರುಷರಿಗೆ ಇರುವಂಥ ಹಕ್ಕುಗಳೆಲ್ಲ ಇವೆ. ಹಾಗಾಗಿ ಅವಳು ರಾತ್ರಿ 12 ಗಂಟೆಗೆ ಓಡಾಡಬಾರ್ದು, ಅಲ್ಲಿ ಓಡಾಡಬಾರ್ದು, ಆ ಡ್ರೆಸ್ ಹಾಕಬಾರ್ದು, ಈ ಡ್ರೆಸ್ ಹಾಕಬಾರ್ದು ಅಂತ ಯಾರೂ ಹೇಳೋವಂಥ ಹಕ್ಕಿಲ್ಲ. ಅವಳಿಗೆ ಆದಂಥ ಹಕ್ಕಿದೆ, ಆ ಜೊತೆಗೆ ಕರ್ತವ್ಯನೂ ಇದೆ. ಹಾಗಾಗಿ ಅದನ್ನು ಅವಳು ನಿಭಾಯಿಸ್ತಾಳೆ, ಇಲ್ಲ ಅಂತಲ್ಲ. ಆದರೆ ಈ ರಾತ್ರಿ ಪುರುಷರು, ಈಗ ತಂದೆ ತಾಯಿಗಳ ಜೊತೆ, ಅಕ್ಕ ತಂಗಿ ಜೊತೆ ಬದುಕುವಂತಹ ಪುರುಷರುಗಳು ಬೇರೆ ಹೆಣ್ಮಕ್ಳನ್ನ ಯಾಕೆ ಈ ರೀತಿ ಕೆಟ್ಟದಾಗಿ ನಡೆಸ್ಕೊಳ್ತಾರೆ, ಅದು ಪ್ರಶ್ನೆ ಆಗಿರೋವಂಥದ್ದು. ನೀವು ಹೇಳ್ತಾ ಇದ್ರಿ ಕಮಿಷನರ್ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ. ಸೊ ಹೋಗ್ತೀರಾ, ಈ ರೀತಿ ಘಟನೆ ಆಗಿದೆ ಅಂತ ನೀವು ಕೂಡ ವರದಿ ಕೊಡ್ತೀರಿ, ಸೊ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತೀರಿ. ಅವರ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟವಾಗಿ ಇಂಥದ್ದೊಂದು ಕಾನೂನು ತರಬೇಕಾಗಿದೆ ಸೊ ಹೇಳುವ ಸಂಬಂಧ ಈಗಾಗಲೇ ಏನು ಚರ್ಚೆ ಮಾಡಿದರೆ? ಯಾಕೆ ನೀವು ಈ ಜಾಗಕ್ಕೆ ಬಂದು ಸುಮಾರು ದಿನ ಆಗಿದೆ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಅಂತ ಅಂದರೆ ತಿದ್ದುಪಡಿಗಳಾಗಬೇಕು. ಸುಮ್ಮನೆ ನೇರವಾಗಿ ಕಾನೂನುಗಳನ್ನು ಕೈ ತಗೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ತಿದ್ದುಪಡಿಗಳಾಗಬೇಕು. ಆ ಥರ ಕಾನೂನು, ರಿಗರಸ್ ಪನಿಷ್ಮೆಂಟ್ ಆಗುವಂಥ ಕಾನೂನನ್ನು ಏನು ತರಬೇಕು ಅನ್ನೋದನ್ನು ಅದನ್ನು ಸಮಗ್ರವಾಗಿ ಚರ್ಚೆ ಆಗಬೇಕು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಬೇಕು, ಗೃಹ ಸಚಿವರ ಹತ್ರ ಚರ್ಚೆ ಆಗಬೇಕು, ಆಮೇಲೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಪರಿಪಕ್ವವಾದಂತಹ ನಿರ್ಧಾರವನ್ನು ತೆಗೆದುಕೊಂಡ ನಂತರ ನಾವು ಮಾಡಬೇಕಾಗಿದೆ. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರ ಮಾತಾಗಿತ್ತು. ಮತ್ತೊಮ್ಮೆ ಇಂಥದ್ದೊಂದು ಘಟನೆಯನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ. ಪೊಲೀಸರ ಸಹಾಯ ಬೇಕಾಗಿದೆ, ಪುರುಷರ ಮನಸ್ಥಿತಿ ಬದಲಾಗಬೇಕಾಗಿದೆ ಹೇಳುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ನಾನೊಬ್ಬ ಮಹಿಳೆಯಾಗಿ, ಕೇವಲ ಅಧ್ಯಕ್ಷರಾಗಿ ಅಲ್ಲ, ಮಹಿಳೆಯಾಗಿ ಕೂಡ ಇದೊಂದು ಸಾಕಷ್ಟು ನೋವಿನ ವಿಚಾರ ಅಂತ. ಸಾಮಾನ್ಯವಾಗಿ ಎಲ್ಲರಿಗೂ ನೋವಿನ ವಿಚಾರವೇ. ಮುಂದೆ ಇಂಥ ಘಟನೆ ಆಗೋದಿಲ್ಲ, ಅದಕ್ಕೆ ಮಹಿಳಾ ಆಯೋಗ ಸಾಕಷ್ಟು ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಹೇಳುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ರವಿ ಶಿವರಾಮ್, ಸುವರ್ಣ ನ್ಯೂಸ್, ಬೆಂಗಳೂರು.